ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ ವೀಕ್ಷಕರೇ, ನಿಮಗೆ ಒಂದು ಸತ್ಯದ ವಿಷಯವನ್ನು ತಿಳಿಸುವಂತಹ ಪ್ರಯತ್ನ ನಾವು ಮಾಡ್ತಿದ್ದೇವೆ. ಪಂಚಾಯಿತಿ ಅಧಿಕಾರಿಗಳು ಮತ್ತು ಚುನಾವಣಾ ಪ್ರತಿನಿಧಿಗಳಿಗೂ ಸಹ ತಿಳಿಯದೇ ಇರುವಂತಹ ನಿಗೂಢ ಸತ್ಯವನ್ನು ನಿಮಗೆ ತೋರಿಸುವ ಪ್ರಯತ್ನ. ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವರ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಜಮೀನನ್ನು ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುವ ಪ್ರಯತ್ನ ಅಧಿಕಾರಿಗಳು ಶಾಮೀಲಾಗಿರ್ತಕ್ಕಂಥ ಶಂಕೆ. ಗ್ರಾಮಸ್ಥರ ಧರಣಿ ಮತ್ತು ನ್ಯಾಯಕ್ಕಾಗಿ ಹೋರಾಟ. ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ನಗರದ ಪಕ್ಕದಲ್ಲಿರುವಂತಹ ಗ್ರಾಮ ಪಂಚಾಯಿತಿ. ಭೂಕಳ್ಳರ ಕೈಚಳಕದಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಮೀನಿಂದು ರಿಯಲ್ ಎಸ್ಟೇಟ್ ಮಾಫಿಯಾ ಕೈಗೆ ಸಿಕ್ಕಿದೆ. ಬಡವರು ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಒಂದು ಸಣ್ಣ ಮನೆ ಕಟ್ಟಿಕೊಂಡು ಜೀವನ ಮಾಡಬೇಕಾಗಿದ್ದಂಥ ಜಾಗ ಪಂಚಾಯಿತಿ ಅಧಿಕಾರಿಗಳಿಗೂ ಸಹ ತಿಳಿಯದೆ ದಾಖಲೆಗಳನ್ನು ತಿದ್ದಿ ರಿಜಿಸ್ಟರ್ ಮಾಡಿಸಿ ಮಾರಾಟ ಮಾಡಿದ್ದಾರೆ. ಇದು ಎಲ್ಲಿ ಅಂತ ಕೇಳ್ತೀರಾ? ಬನ್ನಿ, ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇವೆ. ಧನುಷ್ ಅಜ್ಜಾವರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು 50 ವರ್ಷಗಳ ಹಿಂದೆ 4 ಎಕರೆ 15 ಗುಂಟೆ ಸರ್ವೆ ನಂಬರ್ 160/1ರಲ್ಲಿ ಸರ್ಕಾರಿ ಜಮೀನಾಗಿರ್ತದೆ. 2006ನೇ ಇಸ್ವಿಯವರೆಗೂ ಸರ್ಕಾರಿ ಜಮೀನು ಆಗಿರುತ್ತೆ. ಕೆಲವು ವ್ಯಕ್ತಿಗಳು ಅನಧಿಕೃತವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ಜಮೀನನ್ನ ಗೋವಿಂದರಾಜು ಮತ್ತು ಕಾಂತಮ್ಮನವರಿಗೆ ಮಾರಾಟ ಮಾಡಿದ್ದಾರೆ. ಇವರುಗಳೇ ಸ್ವಂತ ಸ್ಕೆಚ್ ಕಾಪಿ ಮತ್ತೆ ಖಾತೆಯನ್ನು ಮಾಡಿಸಿಕೊಂಡಿರ್ತಾರೆ. ಇದು ಯಾವ ರೀತಿ ಸಾಧ್ಯ ಎಂಬ ಅನುಮಾನ ನಮಗೂ ಸಹ ಮೂಡಿದೆ. ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ಸ್ಕೆಚ್ ಆಗಲಿ ಯಾವುದೇ ದಾಖಲಾತಿಗಳು ಆಗಿಲ್ಲ. ಆದರೆ ಬೇರೆಯವರಿಗೆ ಮಾರಾಟ ಮಾಡುವ ಎಲ್ಲ ವ್ಯವಸ್ಥೆಗಳನ್ನು ರೂಪಿಸಿಕೊಂಡಿದ್ದಾರೆ. ಊರಿನ ಜನರೇ ಈ ಜಾಗದಲ್ಲಿ ಸ್ವಾಧೀನದಲ್ಲಿದ್ದಾರೆ, ತಿಪ್ಪೆ ಮುಂತಾದವನ್ನ ಹಾಕಿಕೊಂಡು. ಆದರೂ ಸಹ ಈ ಜಮೀನನ್ನು ಮಾರಾಟ ಮಾಡಿರುವುದು ನಮಗೆ ಆಶ್ಚರ್ಯ ಮೂಡಿಸಿದೆ. ಬಡವರಿಗೆ ಉಚಿತ ಸೈಟ್ಗಳನ್ನು ನೀಡುವ ಯೋಜನೆಯನ್ನು ಸಹ ಪಂಚಾಯಿತಿಯಿಂದ ಮಾಡಿದ್ದೆವು ಅಂತ ತಿಳಿಸಿದ್ರು. ದಿನ ಅಜ್ವರ ಗ್ರಾಮದಲ್ಲಿ ಸರ್ವೆ ನಂಬರ್ 160/1ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಿರ್ತಾರೆ. ಈ ಸಂಬಂಧ ನಮಗೆ ಮನವಿಯನ್ನ ಸಲ್ಲಿಸಿರ್ತಾರೆ. ಸದ್ರಿ ಮನವಿಯನ್ನ ಪರಿಶೀಲಿಸ್ಬಿಟ್ಟು ನನ್ನ ಮೇಲಧಿಕಾರಿಗಳಿಗೆ ಏನ್ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಮೇಲಧಿಕಾರಿಗಳಿಗೆ ಪತ್ರವನ್ನ ಬರೆದು ಕ್ರಮ ವಹಿಸಲಾಗುತ್ತದೆ. ಗ್ರಾಮಸ್ಥರಾದ ಗಂಗರತ್ನಂ ಅವರು ಮಾತನಾಡ್ತಾ, ನಮ್ಮ ಪಂಚಾಯಿತಿಯಿಂದ ನಮಗೆ ಯಾವುದೇ ಶೌಚಾಲಯ ವ್ಯವಸ್ಥೆ ಆಗಲಿ ಸರಿಯಾದ ನೀರಿನ ವ್ಯವಸ್ಥೆ ಆಗಲಿ ಇಲ್ಲ. ಇಲ್ಲಿರುವಂಥ ಖಾಲಿ ಜಾಗದಲ್ಲಿ ನಮಗೆ ಬಡವರಿಗೆ ಸೈಟುಗಳನ್ನು ನೀಡಿದ್ದಾರೆ. ಮನೆ ಕಟ್ಕೊಳ್ಳುವಂತಹ ಆಸೆಯನ್ನು ಇಟ್ಕೊಂಡಿದ್ವು. ಆದರೆ ಈ ಜಮೀನೀಗ ಮಂಗಮಾಯವಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಪಂಚಾಯಿತಿಯ ಅಧಿಕಾರಿಗಳೇ ಅಂತ ದೂರಿದ್ರು. ನಮ್ಮ ಹೆಸರು ಗಂಗರತ್ನಮ್ಮ ಅಂತೇಳಿ. ನಮ್ಮ ಪಂಚಾಯತಿಯಿಂದ ಸುಮಾರು ಅಂದ್ರೆ ಒಂದು 50ರಿಂದ 60 ಮನೆ ಇದೆ. ಆದ್ರೆ ಒಂದೊಂದ್ ಸೈಟ್ ಬಿಟ್ರೆ ಬೇರೆ ಸೈಟ್ಗಳೇನು ಇಲ್ಲ ನಮ್ಗೆ. ಅದು ಒಂದೊಂದು ಗೌರ್ಮೆಂಟ್ ಇಂದ ಯಾವಾಗ್ಲೂ ಕೊಟ್ಟಿರೋ ಮನೆಗಳಲ್ಲೇ ವಾಸವಾಗಿದ್ದೀವಿ. ಸುಮಾರು ಅಂದ್ರೆ ಒಂದ್ ಮನೆಗೆ 8ರಿಂದ 10 ಜನ ಇದ್ದೀವಿ. ಬೇರೆ ಸೈಟ್ ಇಲ್ಲ ನಮ್ಗೆ, ಬೇರೆ ಸೈಟ್ಗಳಿಲ್ಲ. ಮತ್ತೆ ಅಜ್ವಾರದಲ್ಲಿ ತುಂಬಾ ದೊಡ್ಡದು ಸ್ಕೂಲ್ ಮಕ್ಕಳಿಗೆ ಮೈದಾನ ಇಲ್ಲ ಆಡೋಕ ಅವ್ರಿಗೆ. ಮತ್ತೆ ಶೌಚಾಲಯಗಳು ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಗೌರ್ಮೆಂಟ್ ಇಂದ. ಈ ತರ ಆಗಿರೋದು ಸದ್ಯ ಮಾಡ್ಕೊಟ್ಟಿಲ್ಲ. ಈ ಖಾಲಿ ಜಾಗ ನಮ್ಗೇನೋ ಸ್ವಲ್ಪ ಅನುಕೂಲ ಮಾಡ್ಕೊಟ್ಟು ಒಂದ್ 60 ಮನೆಗಳಿಗೆ ಹಂಚಿದ್ರೆ ಏನೋ ಒಂದೊಂದ್ ಸೈಟ್ ಮಾಡ್ಕೊಂಡು ಇದ್ ಮಾಡ್ಕೊಂತೀವಿ. ತುಂಬಾ ಜನ ಇದ್ದಾರೆ, ಒಂದ್ 10 ಜನ 15 ಜನ ಇದ್ದಾರೆ ಮನೆಗೆ. ಆದ್ರೆ ಇರೋದು ಒಂದೊಂದ್ ಸೈಟ್ ನಮ್ಗೆ. ಅದಕ್ಕೋಸ್ಕರ ಇದರಿಂದ DC ಆಗ್ಲಿ ಇಲ್ಲ ತಹಸೀಲ್ದಾರ್ ಆಗ್ಲಿ ಯಾರೇ ಆಗ್ಲಿ ನಮ್ಗೆ ಈ ಅನುಕೂಲ ಒಂದು ಮಾಡ್ಕೊಡ್ಬೇಕು. ಗ್ರಾಮದ ನಿವಾಸಿಗಳಾದ ವೆಂಕಟೇಶ್ ಮಾತನಾಡ್ತಾ, ಈ ಸರ್ಕಾರಿ ಜಾಗದ ಸರ್ವೆ ನಂಬರ್ನಲ್ಲಿ ನಾವು 60 ವರ್ಷಗಳಿಂದ ತಿಪ್ಪೆಗಳನ್ನು ಹಾಕಿಕೊಳ್ತಾ ಸ್ವಾಧೀನದಲ್ಲಿದ್ದೇವೆ. ಆದರೆ ನಮ್ಮೂರಿನ ಕೆಲವು ಕಿಡಿಗೇಡಿಗಳಾದ ದೊಡ್ಡ ನರಸಿಂಹಯ್ಯ ಮತ್ತು CN ನಾರಾಯಣಸ್ವಾಮಿ ಇವರಿಬ್ಬರು ಸೇರಿ ದೇವಸ್ಥಾನಕ್ಕೆ ಮಾನ್ಯ ಬಿಟ್ಟಿದ್ದಂತಹ ಈ ಜಮೀನನ್ನು ತಮ್ಮ ಕುತಂತ್ರ ಬುದ್ಧಿಯಿಂದ ತಮ್ಮ ಹೆಸರಿಗೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಪಹಣಿಯಲ್ಲಿ ಹೆಸರುಗಳನ್ನು ಸಹ ತಿದ್ದಿ ಇಡೀ ಗ್ರಾಮಸ್ಥರಿಗೆ ಮೋಸ ಮಾಡಿ ಬೇರೆಯವರಿಗೆ ಮಾರಾಟ ಮಾಡಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿರೋದು ಇವರೇ ಅಂತ ತಿಳಿಸಿದ್ರು. ಅಷ್ಟೇ ಅಲ್ಲ, ನಮ್ಮೂರಿನ ಹಾಲಿನ ಡೇರಿಗೆ ಜಾಗ ನೀಡಿದ್ದೇವೆ ಅಂತ ದಾನಪತ್ರ ಮಾಡಿಕೊಡ್ತೇವೆ ಅಂತ ಕೇಶವಣ್ಣನವರ ಬಳಿ 7 ಲಕ್ಷ ಹಣವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಆ ಡೈರಿಯ ಬೋರ್ಡ್ನಲ್ಲಿ ನನ್ನ ಹೆಸರಿಲ್ಲ ಅಂತ ಹೇಳಿ ಆ ಜಾಗದ ಮೇಲೆ ಕೇಸ್ ದಾಖಲು ಮಾಡಿಸಿದ್ದಾರೆ. ಮತ್ತು ಪ್ರತಿದಿನ ಅವರಿಗೆ ಉಚಿತವಾಗಿ 2 ಲೀಟರ್ ಹಾಲು ಕೊಡಬೇಕು ಅಂತ ಒತ್ತಾಯಿಸ್ತಾರೆ. ನಮ್ಮ ಹೆಸರು ಧನುಷ್ ಅಂತ, ಅಜ್ವಾರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಅಟ್ ಪ್ರೆಸೆಂಟ್ ಸದಸ್ಯರಾಗಿದ್ದೀರಿ. ಸುಮಾರು ಇದು ಒಂದು 50ರಿಂದ 60 ವರ್ಷಗಳ ಹಿಂದೆಯಿಂದ ಇದು 161/1 4 ಎಕರೆ 15 ಗುಂಟೆ ಇದು ಸರ್ಕಾರಿ ಜಾಗ ಆಗಿರ್ತದೆ. ಈ 2006-07 ಇದು ಸರ್ಕಾರಿ ಜಾಗವಾಗೇ ಇರ್ತದೆ. 4 ಎಕರೆ 15 ಗುಂಟೆ ಪಾಣಿ ಒಂದೇ ಇರುತ್ತೆ. ಅದಾದ ನಂತರ ಏನಾಗ್ತದೆ, ಈ ಕೆಲವರು ಒಂದಿಬ್ರು ಇದಕ್ಕೆ ಸೇರಿ ಆ 160/1 4 ಎಕರೆ 15 ಗುಂಟೆ ಇರೋದನ್ನ
ಅವರು ಅಧಿಕಾರಿಗಳ ಜೊತೆ ಯಾವ ತರ ಶಾಮೀಲಾಗಿದಾರೋ ಇಲ್ಲ ಯಾವ ತರ ಮಾಡಿದಾರೋ ಗೊತ್ತಿಲ್ಲ. ಪಾಣಿಗಳು ಮಾಡ್ಕೊಂಡು ಖಾತೆ ಮಾಡ್ಕೊಂಡು ಬೇರೆಯವ್ರಿಗೆ ಮಾರಿದ್ದಾರೆ. 15 ಕುಂಟೆ 18 ಕುಂಟೆ ಆ ತರ ಮಾರಿದ್ದಾರೆ. ಅಜ್ಜರ ಗ್ರಾಮದ ಸರ್ವೆ ನಂಬರ್ 160/1 ಜಮೀನಿಗೆ ಸಂಬಂಧಿಸಿದ ಬಗ್ಗೆ ಜನ ಸ್ಟ್ರೈಕ್ ಮಾಡ್ತಿದ್ದಾರೆ. ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ರವಾನಿಸಿ ಶೀಘ್ರದಲ್ಲಿ ನ್ಯಾಯ ದೊರಕಿಸುವ ಪ್ರಯತ್ನ ಮಾಡ್ತೇವೆ ಅಂತ ಶಶಿಕಲಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದರು. ವೀಕ್ಷಕರೇ, ಒಟ್ಟಾರೆಯಾಗಿ ಊರಿನ ಗ್ರಾಮಸ್ಥರಿಗೂ ಮತ್ತು ಪಂಚಾಯಿತಿ ಅಧಿಕಾರಿಗಳಿಗೂ ಸಹ ತಿಳಿಯದೆ ಜಮೀನು ಮಾರಾಟವಾಗಿದ್ದು ಹೇಗೆ, ಇದಕ್ಕೆ ಪಾತ್ರಧಾರಿಗಳು ಸೂತ್ರಧಾರಿಗಳು ಯಾರು ಎಂಬ ಅನುಮಾನ ನಮ್ಮನ್ನು ಕೂಡ ಕಾಡುತ್ತಿದೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ನರಸಿಂಹಮೂರ್ತಿ, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.